ಏನು ಹೇಳಿದ್ರು? ಊಟ ಅಂತೂ ಮಾಡೋಕ್ಕಾಗ್ತಾಯಿಲ್ಲ, ನಾನು ಜ್ಯೂಸ್ ಕುಡಿತೀನಿ ಕೈಯಲ್ಲಿ. ಸೊ ಪೊಮಗ್ರನೇಟು ಇದು ಜ್ಯೂಸ್ ಮಾಡ್ಕೊಂಡು ಬಾ ಅಂದರು. ಒಂದು ಕೊಟ್ಟರು, ಯಾರೋ ಇಲ್ಲ 2 ಕೊಡು, ಎಲ್ರಿಗೂ ಮಾಡ್ಕೊಡ್ಲಿ, ಅವ್ರ ಕೈಯಾರ ಜ್ಯೂಸ್ ಕುಡಿಬೇಕು ಅಂದರು. ಜ್ಯೂಸ್ ಮಾಡಿ ಇಲ್ಲೇ ಮನೇಲೆ ಮಾಡಿ ಇದ್ರದ್ದು ಪೊಮಗ್ರನೇಟ್ ಜ್ಯೂಸು, ದಾಳಿಂಬೆ ಮಾಡಿ ಕೊಟ್ಮೇಲೆ ಅಮ್ಮನಿಗೊಂದು ಪೊಮಗ್ರನೇಟು ಅದು ಇಲ್ಲ ಆಪಲ್ಲ ದಾಳಿಂಬೆದ ಬಿಡ್ಸಕ್ಕೆ ಅವರು ಶಾಂತಮ್ಮ ಕೊಟ್ಟಿದ್ರು. ಇಲ್ಲ ನೀನೇ ಬಿಡಿಸಿದ್ರು. ನೆಕ್ಸ್ಟ್ ಟೈಮ್ ಜ್ಯೂಸ್ ಕೊಡು, ನೆಕ್ಸ್ಟ್ ಟೈಮ್ ನಾನು ಇರಲ್ಲ ಜ್ಯೂಸ್ ಕೊಡು, ಏನೋ ನಿನಗೆ ಸಿಗಲ್ಲ ಅಂದರು. ನಾನು ಬರ್ತೇನಮ್ಮ, ಈಗ ಹೋಗ್ಲಾ ಬರಲೇ ಅಂತಂದೆ. ಇಲ್ಲಪ್ಪ ಇನ್ನೊಂದ್ಸರಿ ಬರುತ್ತೆ, ನಾನು ಇರುತ್ತೇನೋ ಇರಲ್ಲ ಬಿಡಿ, ನಾನು ಇರಲ್ಲ. ಹೌದಾ? ಹಿಂಗೆ ಅಂದ್ಬಿಟ್ರು ಅವತ್ತು. ನಾವು ದಾರಿ ಉದ್ದಕ್ಕೂ ಅದೇ ಮಾತಾಡ್ಕೊಂಡಿದ್ವಿ. ಯಾವಾಗ ನೋಡಿದ್ರು ಬನ್ನಿ ನೆಕ್ಸ್ಟ್ ಬೇಗ ಬನ್ನಿ, ನೆಕ್ಸ್ಟ್ ಟೈಮ್ ಬೇಗ ಬನ್ನಿ, ನಿಮ್ಗೆ ನೋಡಂಗೆ ಆಗುತ್ತೆ ನನಗೆ ಅಂತಾರೆ. ನಾನು ನೋಡೋಕ್ಕೆ ಯಾರೂ ಬರಲ್ಲ, ಅಟ್ಲೀಸ್ಟ್ ನೀವಾದರೂ ಬರ್ತೀರಾ ಅನ್ನೋರು. ನಾವು ಯಾಕೆ ಈ ಥರ ಮಾತಾಡ್ಬಿಟ್ರು ಈ ಸರಿ ಅಂದ್ಕೊಂಡು ಜಸ್ಟ್ ಇರಲ್ಲ ಅಂದ್ಬಿಟ್ರು ಅವರು. ಇನ್ನೊಂದ್ಸರಿಗೆ ನಾನು ಬರೋ ತನಕ ನೀವು ಇರಲ್ಲಮ್ಮ, ನಾನು ಇರಲ್ಲ ಅಂದ್ಬಿಟ್ರು. ಅದು ಯಾಕೆ ಹಂಗಂದ್ರು ಏನೋ ಗೊತ್ತಿಲ್ಲ. ಬಂದಾಗೆಲ್ಲ ನೀವೊಬ್ಬರೇ ನೋಡ್ರಿ, ಎಷ್ಟು ವರ್ಷದಿಂದ ಬರ್ತೀರಾ ನನಗೆ ನೋಡೋಕ್ಕೆ ಅಲ್ವಾ. ಅಂದರೆ ಅವ್ರು ಕಷ್ಟಪಟ್ಟಿರೋದು ನೋಡಿಬಿಟ್ರೆ ಬೇಡಪ್ಪ, ಸದ್ಯ ಅಷ್ಟು ಕಷ್ಟದಲ್ಲಿ ಇದ್ರು ಈ ಸಾರಿ ಅಂತಲೂ ಪಾಪ ಅವರಿಗೆ. ಕುತ್ಕೊಂಡೇ ಇರಬೇಕು, ಕಷ್ಟ ಆಗುತ್ತೆ, ಆಗಲ್ಲ ನನ್ನ ಕೈಯಲ್ಲಿ ಅಂದರು. ಇದೇ ಮಲ್ಕೊಳ್ಳಿಕ್ಕೆ ಆಗಲ್ಲ, ಸರಿ ಸ್ನಾನಕ್ಕೂ ಆಗಲ್ಲ. ಸ್ನಾನ 3 days 3 ದಿನಕ್ಕೆ ಮಾಡ್ತಿದ್ದೀನಿ.